Hi, welcome to my channel. ಲಾಸ್ಟ್ ಕ್ಲಾಸಲ್ಲಿ ನಾವು ವಿ ಲುಕಪ್ ಯೂಸ್ ಮಾಡಿಕೊಂಡು ಹೇಗೆ ಡೇಟಾನ ಫೆಚ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ನಾವು ಎಚ್ ಲೂಪ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಹೇಗೆ ನಾವು ಡೇಟಾನ ಫೆಚ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೋರ್ ದೆನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದರಲ್ಲಿ ನಮಗೆ ಟೇಬಲ್ನ ನಾವು ಅಬ್ಸರ್ವ್ ಮಾಡಬೇಕು. ಯಾಕಂತಂದರೆ ನೀವು ವರ್ಟಿಕಲ್ ಅಂದರೆ ವಿ ಲುಕಪ್ ಆಗಲಿ ಎಚ್ ಲುಕಪ್ ಆಗಲಿ ನೀವು ಈ ಎರಡು ಫಂಕ್ಷನ್ಸ್ನ ಯೂಸ್ ಮಾಡಬೇಕಂದ್ರೆ ಅದರದ್ದೇ ಆದ ಪರ್ಟಿಕ್ಯುಲರ್ ಸೂಟೇಬಲ್ ಆಗೋ ಥರ ಟೇಬಲ್ ಇರಬೇಕು. ಅಂದರೆ ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಕರೆಕ್ಟಾಗಿ ನಿಮಗೆ ಬೇಕಾಗಿರೋ ಡೇಟಾನ ಫೆಚ್ ಮಾಡೋಕ್ಕೆ ಸಾಧ್ಯ. ಓಕೆನಾ? ಫಸ್ಟ್ ಇಲ್ಲಿ ನಾನು ಲಾಸ್ಟ್ ವರ್ಟಿಕಲ್ ಲೂಪಲ್ಲಿ ಸೇಮ್ ಡೇಟಾನ ನಾನು ಸೇಮ್ ಟೇಬಲ್ನ ನಾನು ವರ್ಟಿಕಲ್ ಲೂಪಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ನಮಗೆ ವರ್ಟಿಕಲ್ ಆಗಿ ಏನಿತ್ತು ಐ.ಡಿನಲ್ಲಿ ನಾವು ಐ.ಡಿನ ಸರ್ಚ್ ಮಾಡಬೇಕಾದ್ರೆ ವರ್ಟಿಕಲ್ ಆಗಿ ತೊಗೊತಿದ್ವಿ. ಸೊ ದಿಸ್ ಕಾಲಮ್, ಈ ಕಾಲಮಲ್ಲಿರೋ ಐ.ಡಿನ ಹಾಕಿದರೆ ನಮಗೆ ಇಲ್ಲಿರೋ ಎಲ್ಲವನ್ನು ಸಿಗ್ತಾಯಿತ್ತು. ಇಲ್ಲಿರೋ ಎಲ್ಲ ಡೇಟಾ ನಮಗೆ ಫೆಚ್ ಆಗ್ತಿತ್ತು ಇದರಲ್ಲಿ. ಓಕೆನಾ? ಸೇಮ್ ಥಿಂಗ್. ಸೊ ಇದರಲ್ಲಿ ನಾನು ಇದೇ ಟೇಬಲ್ನ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಎಚ್ ಲೂಪಲ್ಲಿ ಏನಾಗುತ್ತೆ, ಹಾರಿಜೆಂಟಲ್ ಲುಕಪ್ ಅಂತ. ಸೊ ಹಾರಿಜೆಂಟಲ್ ಅಂತಂದರೆ ನೀವು ಹಾರಿಜೆಂಟಲ್ ಆಗಿರೋ ಐ.ಡಿಗಳನ್ನು ಇವಾಗ ಐ.ಡಿನ ಹಾರಿಜೆಂಟಲಲ್ಲಿ ನಾನೇನು ಮಾಡಿದ್ದೀನಿ, ಪ್ಲೇಸ್ ಮಾಡಿದ್ದೀನಿ. ಸೊ ಇದನ್ನು ಸರ್ಚ್ ಮಾಡಿದ್ರೆ 1 by 1 ರೋನ ನೀವು ಫೆಚ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಲೆಟ್ಸ್ ರೈಟ್ ಅ ಫಂಕ್ಷನಲ್. ಸೊ ಇವಾಗ ಏನು ಮಾಡೋಣ, ನಾವು ಲೆಟ್ಸ್ ರೈಟ್ ಅ ಫಂಕ್ಷನಲ್ ಫಾರ್ಮುಲಾ. ಈ ಫಾರ್ಮುಲಾನ ಹೇಗೆ ಬರೀಬೇಕು? ಸೊ ಇದು ಏನಪ್ಪ ಅಂತಂದರೆ ನಮಗೆ ಸರ್ಚ್ ಮಾಡೋದಕ್ಕೆ ಒಂದು ಕಾಲಮ್. ಓಕೆ, ಸರ್ಚ್ ಮಾಡೋದಕ್ಕಿರೋ ಒಂದು ಸೆಲ್. ಓಕೆನಾ? ಈ ಸೆಲ್ಲಲ್ಲಿ ನಮಗೆ ನೇಮ್ ಫೆಚ್ ಆಗಬೇಕು. ಸೊ ನೇಮ್ ಫೆಚ್ ಆಗಬೇಕಂತಂದರೆ ಫಸ್ಟ್ ನಾವು ಈ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಕ್ಲಿಕ್ ಹಿಯರ್, ಫಾರ್ಮುಲಾ ಬಾರ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕು, ನೆಕ್ಸ್ಟ್ ನೀವು ರೈಟ್ ದ ಫಾರ್ಮುಲಾ. ಹೌ? ಈಕ್ವಲ್ ಟು ಎಚ್ ಲುಕ್ ಅಪ್ ಬ್ರಾಕೆಟ್ ಲುಕಪ್ ವ್ಯಾಲ್ಯೂ. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ, ಲಾಸ್ಟ್ ಕ್ಲಾಸಲ್ಲೂ ಕೂಡ ಲುಕಪ್ ವ್ಯಾಲ್ಯೂ ಅಂತಂದರೆ ಯಾವ ಸೆಲ್ಲಲ್ಲಿ ನೀವು ಸರ್ಚ್ ಮಾಡ್ತೀರಾ, ಅಂದರೆ ಯಾವ ಸೆಲ್ನಲ್ಲಿ ನೀವು ಈ ಸರ್ಚ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಒನ್, ದೆನ್ ಕಾಮ ಟೇಬಲ್ ಅರೇ. ಟೇಬಲ್ ಅರೇ ಅಂತಂದರೆ ಕಂಪ್ಲೀಟಾಗಿ ಎಲ್ಲಿಂದ ಎಲ್ಲಿವರೆಗೂ ನೋಡಿ. ನೀವು ಇವಾಗ ಏನಾದರೂ ನೀವು ಬರೀ ನೇಮ್ನ ಸರ್ಚ್ ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಸ್ಟಾರ್ಟ್ ವಿತ್ ಅ ನೇಮ್. ಓಕೆ, ಆರ್ ನೀವು ಐ.ಡಿಯಿಂದ ಸರ್ಚ್ ಮಾಡ್ತಿದ್ರೆ ಸ್ಟಾರ್ಟ್ ವಿತ್ ಅ ಐ.ಡಿ. ಅಂದರೆ ನೀವು ಐ.ಡಿನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಬರೀ ನೇಮ್ ನನಗೆ ನೇಮ್ ಸರ್ಚ್ ಮಾಡಿದ್ರೆ ಬರಬೇಕು ಡೀಟೇಲ್ಸ್ ಅಂತಂದರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ನೇಮ್. ಓಕೆ, ಸೊ ಫಸ್ಟ್ ಇವಾಗ ನಾವೇನು ಮಾಡೋಣ, ಪೂರ್ತಿಯಾಗಿ ಈ ಟೇಬಲ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ದೆನ್ ಕಾಮ, ನೆಕ್ಸ್ಟ್ ರೋ ಇಂಡೆಕ್ಸ್ ನಂಬರ್. ನಾವು ವರ್ಟಿಕಲ್ ಲುಕಪ್ನಲ್ಲಿ ಏನು ಮಾಡಿದ್ವಿ, ನಾವು ವರ್ಟಿಕಲ್ ಲುಕಪ್ನಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಯಾವುದು, 4th ಕಾಲಮ್, 2nd ಕಾಲಮ್, 3rd ಕಾಲಮ್, ಈ ಥರ ನಾವು ಏನು ಮಾಡಿದ್ದೀವಿ, ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಡೇಟಾನ ಫೆಚ್ ಮಾಡಿದ್ವಿ. ಸೊ ಇದೇ ರೀತಿ ಇಲ್ಲೇನು ಮಾಡ್ತೀವಿ, ನಾವು ರೋನ ಸೆಲೆಕ್ಟ್ ಮಾಡ್ತೀವಿ. ಸೊ ವಿಚ್ ರೋ, ಫಸ್ಟ್ ಸೆಕೆಂಡ್ ರೋನಲ್ಲಿ ಏನಿದೆ, ನಮಗೆ ನೇಮ್ ಇದೆ. ಸೊ ನಮಗೆ ಬೇಕಾಗಿರೋದು ನೇಮ್. ಸೊ ನಾವೇನು ಮಾಡಬೇಕು, ಇಲ್ಲಿ 2 ಅಂತ ಕೊಡಬೇಕು. ನೆಕ್ಸ್ಟ್ ಕಾಮ. ನೀವು ಇದು ನಿಮ್ಗೇನಪ್ಪ ಅಂತಂದರೆ ಆಪ್ಷನಲ್. ಫಾಲ್ಸ್ ಅನ್ನೋದು ನಾನು ಲಾಸ್ಟ್ ಹೇಳಿದ್ದೀನಿ. ಸೇಮ್ ಇದೇನಪ್ಪ, ಫಾಲ್ಸ್ ಅನ್ನೋದು ಇದು ಆಪ್ಷನಲ್ಲೇ, ನೀವು ಅದನ್ನು ಕೊಡ್ಬೋದು, ಕೊಡದೇನು ಇರ್ಬೋದು. ಬಟ್ ಜಸ್ಟ್ ಯು ಕ್ಯಾನ್ ಸೆಲೆಕ್ಟ್ ಇಟ್ ಫಾಲ್ಸ್ ಫಾರ್ retrieve exact result, exact match. Then you have to click enter. Then you got a formula, you completed your formula. Then you have to search ID. Okay, I take a initial from the starting ID, so that's why I will search ID. So ಏನide 10021, enter. You can see here Arjun. Okay, same thing, like you can
do the salary also. Salary ಹೇಗೆ ಮಾಡ್ತೀರಾ? Same, you can click here and then equal to h lookup bracket, select the search cell, then comma, table array, you can select whole table, then comma, then row index. ಸ್ಯಾಲ್ರಿ ನಮಗೆ ಎಷ್ಟನೇ ರೋನಲ್ಲಿದೆ? 1 2 3 ಥರ್ಡ್ ರೋನಲ್ಲಿದೆ. ಸೊ right third and comma, then false. Okay, then bracket, then enter. You can see 25,000. Then same thing also mobile number. So I will copy this formula and I will paste out here. Then I will just change the number of row index number. Okay, ನಾನು ರೋ ನಂಬರ್ನ ಜಸ್ಟ್ ಚೇಂಜ್ ಮಾಡ್ತೀನಿ. ಓಕೆ, ಸೊ ನನಗೆ ಮೊಬೈಲ್ ನಂಬರ್ ಯಾವ ರೋನಲ್ಲಿದೆ? 1 2 3 4ತಲ್ಲಿದೆ. ಸೊ ಐ ಕ್ಯಾನ್ ಸೆಲೆಕ್ಟ್ 4 ಹಿಯರ್, ದೆನ್ ಎಂಟರ್. You got a mobile number. Then same thing also city. Then you have to select number 5 and enter. You can go to city. Then same for the destination. ಇವಾಗ ನೀವೇನು ಮಾಡಿ, ಸಾರಿ, 6th column, right? Next joining date, same thing, joining date, select, then 7. ಓಕೆ, ಸಿ ಸೇಮ್ ಥಿಂಗ್. ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ ಡೇಟ್ನ ನೀವು ಹೇಗೆ ಕರೆಕ್ಟಾಗಿ ಫೆಚ್ ಮಾಡಬೇಕು ಅಂತ. ಜಾಯಿನ್ ಡೇಟಲ್ಲಿ ಏನಿದೆ 4426 ಅಂತ ಏನೋ ಬರ್ತಿದೆ, ಬಟ್ ನಮ್ಮ ಜಾಯ್ನಿಂಗ್ ಡೇಟ್ ಏನಿದೆ 12/3/2021 ಬರಬೇಕು. ಇದಕ್ಕೆ ನಾವೇನು ಮಾಡಬೇಕು? ಹೋಮಲ್ಲಿ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ಜನರಲ್ ಅಂತ ಇದ್ದದ್ದನ್ನು ನೀವೇನು ಮಾಡಬೇಕು? ಶಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಯು ಕ್ಯಾನ್ ಸೆಲೆಕ್ಟ್ ಇಟ್. ಓಕೆ, this is, I will select it. Okay, it's look good. Oh, this is how use the h lookup in Excel. Okay, thanks for the watching. Comment it, any doubts is there, ಮತ್ತೆ ಸಿಗೋಣ.